ನಾನೆಲ್ಲ ರೈತ ಒಂದವರೆಗೆ ನಮಸ್ಕಾರ. ಈಗ ನೀವು ನೋಡ್ತಿರೋದು 50 ದಿನದಿಂದ ಕರ್ಬೂಜ ಬೆಳೆ ಯಾವ ಟಾಪ್ ವೆರೈಟಿ ಅಂದರೆ ಗುಜರಾತ್ ಗ್ಲೂರಿ. ಇದು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಸಾಣಕೆರೆ ಗ್ರಾಮದಲ್ಲಿ ರಾಘವೇಂದ್ರ ಅವರ ಹೊಲದಲ್ಲಿ ಬೆಳೆದಿರೋಂಥದ್ದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ರೋತಿಂಗಲ್ಲಿ ಎಷ್ಟು ಸಖತ್ತಾಗಿ ಕಾಯಿ ಸೆಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿದೆ. ಪ್ರತಿಯೊಂದು ಗಿಡಕ್ಕೆ ಒಂದು 4 ರಿಂದ 5 ಕಾಯಿ ಅಂತೂ ಸೆಟ್ ಆಗಿದೆ. ಮಿನಿಮಮ್ 3 ಇದ್ರೆ ಸಾಕಾಗುತ್ತೆ, ಬಟ್ ಇಲ್ಲಿ 4 ರಿಂದ 5 ಕಾಯಿಗಳು ಸೆಟ್ ಆಗಿದೆ. ತುಂಬ ಸಖತ್ತಾಗಿ ಇದೆ ಪ್ಲಾಟು. ನೋಡಿ ಕಾಯಿಗಳನ್ನ ತೋರಿಸ್ತಾ ಇದ್ದೀನಿ. ಕಲರ್ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ಮತ್ತು ಸೈಜ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಈ ಒಂದು ಹಂತದಲ್ಲಿ 52, 34 ಮತ್ತು ಬಟ್ ಬಿಲ್ಡರ್ ಅಂತ ಸಾಲು ಬೆಲ್ಲಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀರನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಸ್ವಲ್ಪ ರೋಗ ಕಾಣಿಸ್ಕೊಳ್ಳುತ್ತೆ. ಬೂದ್ರೋಗ ಅಂತದ್ದು ಪೌಡ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು ಬೂದ್ರೋಗದ ಯಾವ ಲಕ್ಷಣ ಇರುತ್ತೆ, ಯಾವ ಥರ ಇರುತ್ತೆ ಅಂತ. ಅದನ್ನು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ಕಡೆ ನವಿಲು ಕಡ ತುಂಬಾ ಜಾಸ್ತಿ ಆಗಿರುತ್ತೆ. ನೋಡಿ ನವಿಲುಗಳು ಯಾವ ರೀತಿ ಕಾಯಿನ ತಿಂತಾ ಇದ್ದು ಅಂತ. ಇಂಥ ಒಂದು ಕಾಯಿ ತಿಂದಿರುವಂಥ ಕಾಯಿಗಳನ್ನ ಕಿತ್ತು ಬಿಸಾಕಬೇಕಾಗುತ್ತೆ. ಸುಮ್ಮನೆ ನ್ಯೂಟ್ರಿಯೆಂಟ್ ವೇಸ್ಟ್ ಆಗುತ್ತೆ. ಯಾಕಂದರೆ ಡ್ಯಾಮೇಜ್ ಆಗಿರುವಂಥ ಕಾಯಿನ ಯಾರು ತಗೊಂಡೋಗಲ್ಲ. ಅದೇ ಪೋಷಕಾಂಶ ಬೇರೆ ಕಡೆ ಶಿಫ್ಟ್ ಆಗಿ ಬೇರೆ ಕಾಯಿಗಳು ಸೈಜ್ ಆಗ್ತವಂತ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಯಿತು. ಮಾಹಿತಿ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಫಾಲೋ ಮಾಡಿ. ಆಗೊಂದು ವಿಡಿಯೋನ ನಮ್ಮೆಲ್ಲರ ಹತ್ರ ಶೇರ್ ಮಾಡಿ ಧನ್ಯವಾದಗಳು.